ಸ್ವಾಗತ ಶಶಿ ಕೌಲಕ್ಕಿ ಚಾನಲ್ಗೆ. ಇವತ್ತು ನಾನು ಒಂದು ಸಾರು ಮಾಡೋದನ್ನು ಹೇಳ್ತಾ ಇದ್ದೇನೆ. ಆ ಸಾರಿಗೆ ಏನಂದರೆ ಟೊಮೊಟೊ ಬೇಡ, ಬೇಳೆನೂ ಬೇಯಿಸಬೇಕಾಗಿಲ್ಲ, ಈಸಿ ಸಿಂಪಲ್ ಆಗಿರುವಂಥ ಸಾಂಬಾರು. ಸಿಂಪಲ್ಲಾಗಿ ಸಾರು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ. ಧನಿಯಾ 2 ಸ್ಪೂನು, ತೊಗರಿಬೇಳೆ 1-2 ಸ್ಪೂನು, ಜೀರಿಗೆ 1/2 ಸ್ಪೂನು, ಚಿಕ್ಕದು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 2 ಸ್ಪೂನು ತೆಂಗಿನಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸು, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಈ ಮಸಾಲೆಯನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಧನಿಯಾ, ತೊಗರಿಬೇಳೆ, ಮೆಣಸಿನಕಾಯಿ, ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಈ ಸ್ವಲ್ಪ ಕೆಂಪಾಗ್ತಾ ಬಂದಂಗೆ ತೆಂಗಿನಕಾಯಿ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ, ನಾವು ಕರಾವಳಿಯವರಲ್ವ, ನಮಗೆ ಕೊಬ್ಬರಿ ಎಣ್ಣೆನೇ ಮೇನು. ಎಲ್ಲದಕ್ಕೂ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತೇವೆ. ಈಗ ಚೆನ್ನಾಗಿ ಫ್ರೈ ಆಯಿತು. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಂಡಾಗಿದ ಮೇಲೆ ಹಾಕ್ಕೋಬೇಕು ಮಿಕ್ಸಿಗೆ. ಮಸಾಲೆ ರೆಡಿಯಾಗಿದೆ. ಈಗ ಕುದಿಸೋಣ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇದು ಉಪ್ಪು ನಮ್ಮ ಊರಿನ ಉಪ್ಪಿದು, ಗೋಕರ್ಣ ಉಪ್ಪು. ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೋಬೇಕೀಗ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಕುದೀತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಆಗಿದೆ. ಈಗ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಬ್ಯಾಡಗಿ ಮೆಣಸು, ಕರಿಬೇವು ಹಾಕ್ಕೊಂಡು ಒಗ್ಗರಣೆ. ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಸಾರು ರೆಡಿಯಾಗಿದೆ. ಈಸಿ ಸಾರು, ಟೊಮೆಟೊ ಇಲ್ಲ, ಬೇಳೆ ಬೇಯಿಸೋಂಗಿಲ್ಲ, ಈಸಿಯಾಗಿ ಮಾಡುವಂಥ ಸಾರು. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ. ಧನ್ಯವಾದಗಳು. ಹೊಸ ರುಚಿಯೊಂದಿಗೆ ಮುಂದೆ ಭೇಟಿಯಾಗೋಣ. ಈ ಸಾಂಬಾರಿನ ಜೊತೆಗೆ ಸ್ವಲ್ಪ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಇರಬೇಕು. ತುಂಬ ಟೇಸ್ಟ್ ಇರುತ್ತೆ. ನೀವು ಮಾಡಿ.